ಕಾಸ್ಟಿಂಗ್, ಒಳ್ಳೆ ನಟರು, ತುಂಬ ಜನ ಥಿಯೇಟರ್ ಆರ್ಟಿಸ್ಟ್ ಇದ್ದಾರೆ. ಆಮೇಲೆ ಸಂಬಂಧಗಳ ಬಗ್ಗೆ ತುಂಬ ಅಂದರೆ ಸಾಕಷ್ಟು ಎಳೆಗಳನ್ನು ಇಟ್ಕೊಂಡು ಕತೆ ಮಾಡ್ತೀರಾ. ಆ್ಯಸ್ ಯು ಸೆಡ್, ಕಂಟೆಂಟ್ ಇಸ್ ಕಿಂಗ್ ಆಲ್ ದ ಟೈಮ್. ಸೊ ಆ ಥರದ ವಿಚಾರಗಳನ್ನು ಇಟ್ಕೊಂಡು ಕೆಲಸ ಮಾಡ್ತಿದ್ದೀರಾ. ನಟರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಅಂತೆಲ್ಲ ಹೇಳ್ತಿದ್ದಾರೆ. ಈ ಸಲ ಕೂಡ ವಿ ಹ್ಯಾವ್ ವರ್ಕ್ಡ್ ಇನ್ ದ ಸೇಮ್ ವೇ. ಸಾಕಷ್ಟು ಜನ ಒಳ್ಳೊಳ್ಳೆ ನಟರು, ಅದು ರಾಣವಾಗಿರಬಹುದು ಅಥವಾ ಸ್ನೇಹ ಆಗಿರಬಹುದು, ಅದ್ಭುತ ನಟರನ್ನ ತಂದಿದ್ದೀವಿ. ಆ್ಯಂಡ್ ಅವ್ರ ಪರ್ಫಾರ್ಮೆನ್ಸ್ ಕೂಡ ಅಷ್ಟೇ ಚೆಂದ ಆಗಿದೆ. ಸುದೀಪ್ ಸರ್ ಹೇಳಿದಾಗೆ ನಮ್ಮ ಕತೆ ಕೂಡ ಮತ್ತೊಮ್ಮೆ ಅದು ಎಗೇನ್ ಇನ್ ಬಿಟ್ವೀನ್ ದ ಸಿಸ್ಟರ್ಸ್ ಆಗಿರಬಹುದು, 4 ಜನ ಅಕ್ಕ ತಂಗಿದರ ಮಧ್ಯದಲ್ಲಿ ಆಗಿರಬಹುದು, ಅಥವಾ ಗಂಡ ಹೆಂಡತಿಯ ಮಧ್ಯದಲ್ಲಿ ಒಂದಿಷ್ಟು ವಿಚಾರಗಳು ಹೇಗೆ ಬದುಕಬೇಕು. ಈಗ ಡಿವೋರ್ಸ್ ವಿಚಾರಗಳು ಸಾಕಷ್ಟು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಇದು ಹೇಳ್ತಿದ್ರಲ್ಲ, ಆ ಥರ ಸೂಕ್ಷ್ಮ ವಿಚಾರಗಳು ಹೇಗೆ ಬದುಕಬೇಕು ಅನ್ನುವಂಥ ಸಣ್ಣ ಸಣ್ಣ ವಿಚಾರಗಳ ಬಗ್ಗೆನೂ ತುಂಬ ವರ್ಕ್ ಮಾಡಿದ್ದೀವಿ ಈ ಕಂಟೆಂಟಲ್ಲಿ. ಸೊ ಆಲ್ ದ ಬೆಸ್ಟ್ ರಾಣವ್ ಆ್ಯಂಡ್ ಸ್ನೇಹ. ಆ್ಯಂಡ್ ನಮ್ಮನ್ನು ಕೂಡ ಪ್ರೀತಿಯಿಂದ ಸಲಹಿದ್ದೀರಾ, ಅಣ್ಣಯ್ಯನನ್ನ ಪ್ರೀತಿಯಿಂದ ಬರಮಾಡ್ಕೊಂಡ್ರಿ, ಅಪ್ಪುಗೆಯನ್ನು ನೀಡಿದ್ದೀರಾ. ಈಗ ಮತ್ತೊಮ್ಮೆ ಶುಭಶ್ಯ ಶೀಘ್ರಂ ಬರ್ತಿದ್ದೀವಿ ಶಿವೈ ಸ್ಟುಡಿಯೋಸಿಂದ. ಫಸ್ಟ್ ಆಫ್ ಆಲ್ ಹಿಂದೆ ಶೋಭೆ ಮತ್ತೊಂದು ಹೊಸ ಜವಾಬ್ದಾರಿ ಎಸ್ಪೆಷಲಿ ರಾಘವ್ ಸರ್. ಒಂದು ಅವರು ಏನಾದರೂ ಒಂದು ಯಾವುದು ಕಷ್ಟ ಅದು ನನಗೆ ಗೊತ್ತಿಲ್ಲ, ನನ್ನ ಅದೃಷ್ಟ ಅದು. ನನಗೊಂದು ಕಾಲ್ ಮಾಡ್ತಾರೆ, ಈ ಥರದ ಒಂದು ಕಥೆ ಇದೆ ಮಾಡ್ತೀವಿ, ಇಂಟ್ರೆಸ್ಟಿಂಗ್ ಅಂತ ಹೇಳಿ ಕೇಳ್ತಾರೆ. ಇದನ್ನು ಒಂದು ಎಕ್ಸ್ಪೆರಿಮೆಂಟಲ್ ಸಬ್ಜೆಕ್ಟ್. ಸೊ ಥ್ಯಾಂಕ್ ಯು ರಾಘವ್ ಸರ್, ಥ್ಯಾಂಕ್ ಯು ಸಂಜು ಸರ್. ಬೇರೆ ಬೇರೆ ಚಾನಲ್ಗಳ ಈವೆಂಟ್ಗಳನ್ನ ಅಟೆಂಡ್ ಮಾಡ್ತೀನಿ, ಬೇರೆ ಬೇರೆ ಶೋಸ್ ಎಲ್ಲ ಅಟೆಂಡ್ ಮಾಡ್ತೀನಿ. ಬಟ್ ಝೀ ಕನ್ನಡ ಟೀಮ್ ಏನಿದೆ ಅಲ್ಲಿ ಕಾಣೋ ಒಂದು ಎನರ್ಜಿ ನನಗೆ ಬೇರೆ ಕಡೆ ಎಲ್ಲೂ ಕಾಣೋದಿಲ್ಲ ಅಂತ ಒಂದು ಮಾತು ಹೇಳೋರು. ಸೊ ಇಟ್ಸ್ ಅ ಪರ್ಫೆಕ್ಟ್ ಟ್ರಿಬ್ಯೂಟ್ ಟು ಅಪ್ಪು ಸರ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ತುಂಬಾ ಖುಷಿ ಆಗ್ತಿದೆ. ಏನಕ್ಕೆ ಅಂದರೆ ಇಷ್ಟು ದಿನದವರೆಗೂ ನಾನು ನೆಗೆಟಿವ್ ಪಾತ್ರಗಳನ್ನು ಮಾಡ್ಕೊಂಡು ಬರ್ತಿದ್ದೆ. ಸೊ ಸುಬ್ಬು ಸರ್ ಈಗಾಗಲೇ ನನಗೆ ಪಾಸಿಟಿವ್ ಪಾತ್ರನ ನೀವೇನು 2 ಕ್ಯಾರೆಕ್ಟರ್ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದಾರಲ್ಲ, ಅದು ಸ್ಕ್ರೀನಿಗೆ ಮಾತ್ರ ಅಲ್ಲ, ಆ ಹುಡುಗಿ ಇರೋದು ಹಾಗೇನೆ. ಸೊ ಪ್ರತಿದಿನ ಸೆಟ್ಟಲ್ಲಿ ಒಂದು ಖುಷಿ ಇರುತ್ತೆ, ಮಜಾ ಇರುತ್ತೆ, ಆ್ಯಂಡ್ ತುಂಬ ಈಸಿಯಾಗಿ ವರ್ಕ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಸೊ ಗ್ರೇಟ್ಫುಲ್ ನನಗೆ ಈ ಥರದೊಂದು ಪ್ರೊಡ್ಯೂಸರು, ಈ ಥರದೊಂದು ಟೀಮ್ ಸಿಕ್ಕಿದೆ ಅಂತ. ನಾನು ವರ್ಕ್ ಮಾಡಿರೋ ಅಷ್ಟು ಸೀರಿಯಲ್ಗಳಲ್ಲಿ ಈ ಥರದೊಂದು ಟೀಮ್ ನಾನು ನೋಡಿಲ್ಲ. ವೆರಿ ಫ್ರೀ ಟು ವರ್ಕ್ ಆ್ಯಂಡ್ ಜಾಸ್ತಿ ಪ್ರೆಷರ್ ಇಲ್ಲ, ನನಗೆ ಅದೇ ಬೇಕು ಇದೇ ಬೇಕು ಅನ್ನೋ ಥರ ಇಲ್ಲ. ಆ್ಯಂಡ್ ದೇ ಕೀಪ್ ಅಸ್ ಪೋಸ್ಟೆಡ್. ಏನೇ ಸೀನ್ಸ್ ಇದ್ರೂ ಹಿಂದಿನ ದಿನವೇ ಸೀನ್ ಪೇಪರ್ಗಳು ಕೊಡ್ತಾರೆ ನಾವು ಪ್ರಿಪೇರ್ ಆಗೋದಕ್ಕೆ. ಸೊ ವೆರಿ ವೆರಿ ಗ್ರೇಟ್ಫುಲ್. ಥ್ಯಾಂಕ್ ಯು ಸುಬು ಸರ್, ಆ್ಯಂಡ್ ಥ್ಯಾಂಕ್ ಯು ಝೀ ಟೀಮ್, ಆ್ಯಂಡ್ ಥ್ಯಾಂಕ್ ಯು ಸರ್ ನೀವು ಕೂಡ. ಎಲ್ಲರಿಗೂ ನಮಸ್ಕಾರ. ತುಂಬಾ ಖುಷಿ ಆಗ್ತಾ ಇದೆ ಪ್ರೊಮೋ ನೋಡ್ತಾ ಇದ್ರೆ, ಹಾಗೆ ಹೊಸ ಸೀರಿಯಲ್ ಮಾಡ್ತಾ ಇದ್ದೀನಿ. ಇಷ್ಟು ದಿನ ವಾರಕ್ಕೊಂದೇ ದಿನ ಬರ್ತಾ ಇದ್ದೆ, ಇವಾಗ ವಾರ ಫುಲ್ ಬರ್ತೀನಿ ಅನ್ನೋ ಒಂದು ಖುಷಿ ಇದೆ. ಯಾವಾಗಲೂ ನಾನು ಹೇಳೋ ಹಾಗೆ ನಾನು ಝೀ ಕನ್ನಡಕ್ಕೆ, ಬಾಸ್ಕಿ ಸರ್ ಟೀಮಿಗೆ ಗ್ರೇಟ್ಫುಲ್ ಆಗಿರ್ತೀನಿ. ಆ್ಯಂಡ್ ನನ್ನನ್ನು ನಂಬಿ ನನಗೆ ಸೀರಿಯಲ್ ಆಪರ್ಚುನಿಟಿ ಕೊಟ್ಟಿದ್ದು ಸುಬ್ಬು ಸರ್ಗೆ ಆ್ಯಂಡ್ ಉಮಾ ಮ್ಯಾಮ್ಗೆ ಥ್ಯಾಂಕ್ ಯು ಸೋ ಮಚ್. ನನಗದೊಂದು ಫಿಯರ್ ಇತ್ತು, ಹೆಂಗಪ್ಪ ಸೀರಿಯಲ್ದು ಅಂದರೆ ಡೈರೆಕ್ಟರ್ ಹೇಗಿರ್ತಾರೆ, ಪ್ರೊಡಕ್ಷನ್ ಟೀಮ್ ಹೇಗಿರುತ್ತೆ ಅಂತ. ಬಟ್ ಆ ಭಯ ಇಲ್ದಂಗೆ ಫ್ರೆಂಡ್ಲಿ ಆಗಿ ಹೋಮ್ಲಿ ಟ್ರೀಟ್ ಮಾಡ್ಕೊತಾ ತುಂಬಾ ಚೆನ್ನಾಗಿದೆ. ನಾನು ಹೇಳಿಲ್ಲ, ಹುಡುಗಿ ಇರೋದೇ ಹೀಗೆ, ಪಾತ್ರಕ್ಕೆ ಮಾತ್ರ ಅಲ್ಲ. ಇಲ್ಲ, ಅದು ಸ್ಟೇಜ್ ಮೇಲೆ ಮಾತಾಡ್ಬಿಡ್ತಾ ಇದ್ದೆ ತುಂಬಾನೇ. ಆಮೇಲೆ ಕಟ್ ಮಾಡ್ಕೋತಾರೆ, ಎಡಿಟ್ ಮಾಡ್ಕೊತಾರೆ ಅನ್ನೋ ಧೈರ್ಯ ಇರ್ತಿತ್ತು. ಇಲ್ಲೆಲ್ಲ ನೀವು ಏನಾಗ್ತೀರೋ ಏನಾಗ್ತಾರೋ ಅನ್ನೋ ಧೈರ್ಯ ಬರ್ತಾ ಇಲ್ಲ ನನಗೆ, ಅದಕ್ಕೋಸ್ಕರ ಭಯ ಆಗ್ತಿದೆ ಅಷ್ಟೇ. ಏನೋ ನೋಡಿ, ಏನಾದ್ರು ತಪ್ಪು ಮಾತಾಡಿದ್ರೆ ಪ್ಲೀಸ್ ಎಡಿಟ್ ಮಾಡ್ಕೊಡಿ ಅಷ್ಟೇ. ಮತ್ತು ನಮ್ಮ ಸೀರಿಯಲ್ನ ಚೆನ್ನಾಗಿ ಪ್ರಮೋಟ್ ಮಾಡಿ, ಎಲ್ಲರೂ ನೋಡಿ ನಮ್ಮ ಸೀರಿಯಲ್ನ. ಮೊದಲನೇ ಸರಿ ಸೀರಿಯಲ್ ಮಾಡ್ತಾ ಇದ್ದೀನಿ, ಇನ್ನು ತುಂಬಾ ಕೆರಿಯರ್ ಇದೆ. ನಿಮ್ಮ ಪ್ರೋತ್ಸಾಹ, ನಿಮ್ಮ ಅಭಿಮಾನ ಈ ಚಿಕ್ಕ ಹುಡುಗಿ ಮೇಲೆ ಯಾವಾಗ ಬೇಕು. ಥ್ಯಾಂಕ್ ಯು ಸೊ ಮಚ್. ಇದರಲ್ಲಿ ಮೊದಲನೇದಾಗಿ ಹೀರೋಯಿನ್ ಅಳೋದಿರಲ್ಲ ಅಂತ ಹೇಳಿದ ತಕ್ಷಣ ಐ ಸೆಡ್ ಯೆಸ್. ಆ್ಯಂಡ್ ಮಹೇಶ್ ಸರ್ಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದ್ರ ಮುಂಚೆನೂ ನಾವು ವರ್ಕ್ ಮಾಡಿದ್ದೀವಿ. ಆ್ಯಂಡ್ ಪ್ರಕಾಶ್ ಥ್ಯಾಂಕ್ ಯು. ಆ್ಯಂಡ್ ಇದು ಒಂದು ಒಳ್ಳೆ ಮುಗ್ಧ ಹುಡುಗಿ ಪಾತ್ರ ಅಂತಲೇ ಹೇಳ್ಬೋದು. ತನ್ನ ಫ್ಯಾಮಿಲಿ, ತನ್ನವರು ಅಂದರೆ ತುಂಬ ಅಷ್ಟೇ ಏನು ಪ್ರೀತಿ ಕೊಟ್ಟು ನೋಡ್ಕೋತಾಳೆ. ಆ್ಯಂಡ್ ಕಥೆಲಿರೋ ಹಾಗೆ ಅಮ್ಮಗೆ ಮಾತು ಬರಲ್ಲ. ಆ್ಯಂಡ್ ಅಕ್ಕ ಅಂದರೆ ಅಷ್ಟೇ ಪ್ರೀತಿ. ಅಕ್ಕನ ಬಗ್ಗೆ ಮೊದಲು ಸ್ಟ್ಯಾಂಡ್ ತೊಗೋತಾಳೆ. ಅಕ್ಕಗೇನು
ತಪ್ಪು ಮಾಡೋದೇ ಇಲ್ಲ ಅನ್ನೋ ಥರ ತುಂಬ ನಂಬ್ತಾಳೆ ಅವ್ರ ಅಕ್ಕನ. ಸೊ ಆ ಥರ ಒಂದು ಪಾತ್ರ ಆ್ಯಂಡ್ ವೆರಿ ಸ್ಟ್ರಾಂಗ್ ಗರ್ಲ್. ಯಾವುದೇ ಒಂದು ಪ್ರಾಬ್ಲಮ್ ಬಂದರೂ ಅದನ್ನು ಫೇಸ್ ಮಾಡುವಂಥ ಕೆಪಾಸಿಟಿ ಇರುತ್ತೆ. ಆ್ಯಂಡ್ ಒಂದು ಒಳ್ಳೆಯ ಟೀಮ್ ಜೊತೆ ವರ್ಕ್ ಮಾಡ್ತಿದ್ದೀನಿ. ಆ್ಯಂಡ್ ಯಾವುದೇ ಕಲಾವಿದ್ರಿಗೂ ಒಂದು ಸ್ಪೇಸ್ ಬೇಕು ಆ್ಯಕ್ಟಿಂಗ್ ಮಾಡಬೇಕಂದ್ರೆ, ಅಂದರೆ ಇದೇ ಥರ ಬೇಕು, ಹಿಂಗೆ ಬೇಕು. ಸೊ ನಮಗೂ ಇಂಪ್ರೂವೈಸ್ ಮಾಡ್ಕೊಳ್ಳೋದಕ್ಕೆ ಒಂದು ಸ್ಪೇಸ್ ಕೊಡ್ತಾರೆ. ಆ್ಯಂಡ್ ನನ್ನ ಡೈರೆಕ್ಟರ್ ಆಗಿರ್ಬೋದು, ಒಳ್ಳೆ ಟೀಮ್ ಸಿಕ್ಕಿದೆ. ಥ್ಯಾಂಕ್ ಯು. ಆ್ಯಂಡ್ ನನ್ನ ಕೋ-ಸ್ಟಾರು ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಝೀಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಾನು ಇದ್ದೀನಿ ಅಂತ ಗುರುತಿಸಿದ್ದೆ ನನ್ನ ಝೀ ಆ್ಯಕ್ಚುಲಿ. ಸೊ ಈಗ ಝೀ ಪವರ್ಗೆ ಬಂದಿದ್ದೀನಿ, ಇಲ್ಲಿ ಇನ್ನೊಂದಷ್ಟು ಹೆಸರುಗಳನ್ನ ತಂದು ಕೊಡುತ್ತೆ ಅಂತ ಖಂಡಿತವಾಗ್ಲೂ ಆ ಎಕ್ಸ್ಪೆಕ್ಟೇಷನಲ್ಲಿ ಇದ್ದೀನಿ. ಖಂಡಿತವಾಗ್ಲೂ ತಂದು ಕೊಟ್ಟೆ ಕೊಡುತ್ತೆ. ಬಿಕಾಸ್ ನನ್ನ ಅಣ್ಣಯ್ಯದಲ್ಲಿ ಮಾಡಬೇಕಾದ್ರೆ ಜಿಮ್ಸಿನ ಏನು ಮೆರೆಸಿದ್ರು ನೀವೆಲ್ಲ, ಸೊ ಇದನ್ನು ಮೀರಿ ಅದನ್ನು ಮೀರಿ ಇದನ್ನು ಮೆರೆಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೋಪ್ಫುಲ್ಲಿ ಕಥೆಯವರು ಆಲ್ರೆಡಿ ಹೇಳಿದ್ದಾರೆ, ಅದ್ರ ಬಗ್ಗೆ ನಾನು ಏನು ಹೆಚ್ಚಾಗಿ ಹೇಳಬೇಕಾಗಿಲ್ಲ. ಬಟ್ ನಮ್ಮ ಪ್ರೊಡ್ಯೂಸರ್ ಮಹೇಶ್ ಸರ್ಗೆ, ಪ್ರಕಾಶ್ ಸರ್ಗೆ ಮತ್ತು ನಮ್ಮ ಡೈರೆಕ್ಟರ್ ಸಂತೋಷ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಒಂದು ಟೀಮ್ ವರ್ಕ್ ಆಗಿ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಆ ಸಪೋರ್ಟು ಖಂಡಿತವಾಗ್ಲೂ ಸೀರಿಯಲ್ ಟೆಲಿಕಾಸ್ಟ್ ಆದಾಗ ನೀವು ನೋಡ್ತೀರಾ, ದೊಡ್ಡ ಮಟ್ಟದಲ್ಲಿ ಇದು ಹೆಸರು ತಂದುಕೊಡುತ್ತೆ. ತುಂಬ ತುಂಬ ಥ್ಯಾಂಕ್ಸ್. ಇವತ್ತು ಝೀ ಕನ್ನಡ ಆಲ್ಮೋಸ್ಟ್ ಸಿಜು ಸರ್ ಹೇಳಿರೋಂಗೆ 7+ ಇಯರ್ಸ್ ಆಗಿ ನಂಬರ್ 1 ಪೊಸಿಷನ್ ಇದೆ ಅಂದರೆ ಅದು ನಮ್ಮ ಟೀಮನ್ನು ಒಂದು ಹಾರ್ಡ್ ವರ್ಕು, ಅದ್ರ ಜೊತೆಗೆ ನಿಮ್ಮಂಥ ಒಂದು ಸಪೋರ್ಟು ಪ್ಲಸ್ ಆಡಿಯನ್ಸ್ನ ಸಪೋರ್ಟ್ ಇಲ್ಲದೆ ಹೋದರೆ ಇದು ಖಂಡಿತವಾಗಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆ ಸಪೋರ್ಟು ಇನ್ನೂ ಹೆಚ್ಚು ನಮ್ಮ ಜೊತೆಗೆ ಇರಲಿ ಅನ್ನೋದು ರಿಕ್ವೆಸ್ಟ್ ಮಾಡ್ತಿದ್ದೀವಿ. ಇವಾಗ ಈ ಪಯಣದಲ್ಲಿ ಆ್ಯಕ್ಚುಲಿ ಝೀ ನೆಟ್ವರ್ಕ್ ಆ್ಯಕ್ಚುಲಿ ಮ್ಯಾನೇಜ್ಮೆಂಟಿಂದ ಇನ್ನೊಂದು ಹೊಸ ಚಾನೆಲ್ ಶುರು ಮಾಡಬೇಕು ಅನ್ನೋದು ಇರುವಾಗ ಒಂದು ಸುಮಾರು ಒಂದು ಚರ್ಚೆ ಆಗಿರುವಾಗ ಅದರಲ್ಲಿ ಕನ್ನಡ ಮತ್ತು ಬಾಂಗ್ಲಾ ಎರಡೂ ಸ್ಟೇಟಲ್ಲಿ ಒಂದು ಹೊಸ ಚಾನೆಲ್ ಮಾಡಬೇಕು ಅನ್ನೋದು ಒಂದು ನಿರ್ಧಾರ ತೊಗೊಂಡಿರೋದು ಆ್ಯಕ್ಚುಲಿ ನಮ್ಮ ಟೀಮು ಕೊಟ್ಟಿರೋ ದೊಡ್ಡ ಅಪ್ರಿಷಿಯೇಷನ್. ಅದ್ರ ಜೊತೆಗೆ ದೊಡ್ಡ ರೆಸ್ಪಾನ್ಸಿಬಿಲಿಟಿನೂ ಕೂಡ ಆ್ಯಕ್ಚುಲಿ ಆ ರೆಸ್ಪಾನ್ಸಿಬಿಲಿಟಿನ ಆ್ಯಕ್ಚುಲಿ ಮುಂದೆ ತೊಗೊಂಡು ಹೋಗೋದಕ್ಕೆ ನಮ್ಮ ಟೀಮು ಅದಕ್ಕೆ ವರ್ಕ್ ಮಾಡ್ತಾ ಇದ್ವಿ. ಅದರಲ್ಲಿ ಮೇಯ್ನಾಗಿ ಮಿಸ್ಟರ್ ಭಾಸ್ಕರ್ ಮತ್ತು ಮಿಸ್ಟರ್ ಸುದಿ ಅವರು ಅದನ್ನು ತೊಗೊಂಡು ಹೋಗ್ತಿದ್ದಾರೆ. ವಿಲ್ ಆಲ್ ಸಪೋರ್ಟ್ ದೆಮ್ ಆಸ್ ಅ ಟೀಮ್. ಇನ್ನಷ್ಟು ಮಾಹಿತಿ ಇದ್ರ ಬಗ್ಗೆ ಪವರ್ದ ಬಗ್ಗೆ ಕೊಡೋದಕ್ಕೆ ಭಾಸ್ಕರ್ ಅವರು ಇರ್ತಾರೆ. ಈ ಒಂದು ನಾವು ಮಿಸ್ ಮಾಡ್ತಾ ಇದ್ವಿ ಬಿಕಾಸ್ ಅವರು ತುಂಬ ಒಂದು ಪರ್ಸನಲ್ ಕಾರಣದಿಂದ ಬರ್ತಾ ಇಲ್ಲ. ಅದರ್ವೈಸ್ ಹಿ ವಾಂಟ್ ಟು ಬಿ ಪಾರ್ಟ್ ಆಫ್ ದಿಸ್. ರಿಕ್ವೆಸ್ಟ್ ಈ ಸಪೋರ್ಟು ಯಾವಾಗಲೂ ನಮ್ಮ ಜೊತೆಗೆ ಇರಲಿ ಅನ್ನೋದು. ಆ್ಯಂಡ್ ಇನ್ನೂ ಹೆಚ್ಚು ನಮ್ಗೆ ಪವರು ಒಂದು ರೆಸ್ಪಾನ್ಸಿಬಿಲಿಟಿ ಬರುವಾಗ ನಿಮ್ಮ ಒಂದು ಸಪೋರ್ಟ್ ಇನ್ನೂ ಜಾಸ್ತಿನೇ ಸಿಗಬೇಕಾಗುತ್ತೆ. ವಿ ವಿಲ್ ಆಲ್ಸೋ ಟ್ರೈ ಅವರ್ ಬೆಸ್ಟ್. ಯಾವುದು ಎಲ್ಲ ನಾವು ಹೊಸತನ ಕೊಡ್ಬೋದು ಅನ್ನೋದು ಎರಡೂ ಚಾನಲಲ್ಲಿ ಕೊಡಬೇಕಾಗಿರೋದು ನಮ್ಮ ಒಂದು ಜವಾಬ್ದಾರಿ. ನಮ್ಮೊಂದು ಹೊಸ ಕಾಂಪಿಟೇಷನ್ ಉಟ್ಕೊಳ್ತಾ ಇದೆ ನಮ್ಮ ಒಳಗಡೆ. ಆ ಒಂದು ಹೊಸ ಕಾಂಪಿಟೇಷನ್ನ ಒಂದು ಪಾಸಿಟಿವ್ ಎನರ್ಜಿಯಾಗಿಯೇ ನಾವು ತೊಗೊಂಡೋಗೋದಕ್ಕೆ ನೋಡ್ತಾ ಇದ್ದೀವಿ. Thank you very much. Once again, I will take this moment to thank Mr. Siju sir and Raghavendra Hunsuru because ಈ ಒಂದು ತಂಡದ ಮೇಲೆ ನಾವು ಇಟ್ಟಿರೋ ಟ್ರಸ್ಟ್ ಮತ್ತು ಈ ಒಂದು ಆಪರ್ಚುನಿಟಿ ಮ್ಯಾನೇಜ್ಮೆಂಟ್ ಕೊಟ್ಟಿರೋದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತಾರೆ. ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಪ್ರಯಾಣ ಶುರು ಮಾಡಿದ್ದು ವಿಜಯ ಕರ್ನಾಟಕದಲ್ಲಿ 25 ವರ್ಷದ ಹಿಂದೆ. ಮತ್ತು ಪ್ರಿಂಟ್ ಮೀಡಿಯಾದವರು, ಟಿ ವಿ ಮೀಡಿಯಾದವರು, ಆಮೇಲೆ ಇತ್ತೀಚೆಗೆ ತುಂಬ ನಮ್ಮ ಸಮಾಜದಲ್ಲಿ ದೊಡ್ಡ ಪಾತ್ರವನ್ನು ನಿರ್ವಹಿಸ್ತಾ ಇರುವಂಥ ಡಿಜಿಟಲ್ ಮಾಧ್ಯಮದವರು ಕೂಡ ಎಲ್ಲರೂ ಇದ್ದಾರೆ. ಎಲ್ಲರಿಗೂ ಸ್ವಾಗತ. ಝೀ ಕನ್ನಡದ ಈ ಒಂದು ಬೆಳವಣಿಗೆಯಲ್ಲಿ ಈ ಕಳೆದ 7-8 ವರ್ಷದಲ್ಲಿ ಹೇಗೆ ನಾವು ಕರ್ನಾಟಕದಲ್ಲಿ ನಂಬರ್ 1 ಆಗೋದಲ್ಲದೆ ಇಡೀ ದೇಶನೇ ಏನೋ ಒಂದು ಹೊಸ ಆವಿಷ್ಕಾರ, ಹೊಸ ವಿಷಯ ಅಂತ ಬಂದಾಗ ಝೀ ಕನ್ನಡದ ಕಡೆ ತಿರುಗಿ ನೋಡುತ್ತೆ. ಆ ಒಂದು ಬೆಳವಣಿಗೆಗೆ ನಮ್ಮ ತಂಡದ ಎಲ್ಲ ಪ್ರಯತ್ನಗಳ ಜೊತೆಗೆ ನಿಮ್ಮೆಲ್ಲರ ಸಹಕಾರ ಮತ್ತು ನೀವೆಲ್ಲರೂ ಕೊಟ್ಟಿರುವಂತಹ ಪ್ರೋತ್ಸಾಹ ತುಂಬ ದೊಡ್ಡದು. ಅದಕ್ಕಾಗಿ ನಾವು ಖಂಡಿತವಾಗಲೂ ಬಗ್ಗೆ ಆಭಾರಿಯಾಗಿರುತ್ತೇವೆ. ಅದೇ ಹುಮ್ಮಸ್ಸು, ಹೊಸತನ, ಝೀ ಪವರ್. ಈ ಚಾನಲ್ಗೆ ನಿಮ್ಮ ಸಾಥ್, ನಿಮ್ಮ ಬೆಂಬಲ ಸದಾ ಇರಬೇಕು. ಒಂದು ಹೊಸ ಭರವಸೆಯೊಂದಿಗೆ ಹೊಸ ಹೆಜ್ಜೆ ಹಾಕುತ್ತಾ ಎಂಟರ್ಟೈನ್ಮೆಂಟ್ ಲೋಕಕ್ಕೆ ಬರ್ತಾ ಇದೆ ಝೀ ಪವರ್. ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋದಕ್ಕೆ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಸ್ವಾಗತಿಸಿ ಮಿಸ್ಟರ್ ಸಿಜು ಪ್ರಭಾಕರನ್ ಸರ್, ದಯವಿಟ್ಟು ವೇದಿಕೆ ಮೇಲೆ ಬಂದು ನಮ್ಮ ಝೀ ಪವರ್ ಚಾನೆಲ್ ಬಗ್ಗೆ ಒಂದು ಬ್ರೀಫ್ ನೀಡಿ. Good morning. First and foremost, hearty welcome to the entire print, TV, digital media friends. It means a lot that you are all here with us. You always supported us all our endeavors, and Zee Power is the new
baby that we are bringing to this world, and we need all your best wishes and support, like always. Just before I talk about Z Power, while my colleagues Baski and Sudhir will talk more about Power itself, I want to talk about what Z has been doing, what are some of the initiatives which we have taken. So first and foremost, I just want to talk about the new identity that Z has. This new brand identity is an extremely important step for us, where we are taking the next leap in this whole content journey, where we have been storytellers for the longest time, and we are integrating cutting edge technology along with this content, and so we become more of a content and technology company. And that's our aspiration, because as the world is changing, as the viewer the demands are changing, we want to be an omnipresent platform across all the mediums, whether it is television, whether it is digital, whether it is within digital, mobile first. So we are doing a lot of stuff on micro dramas. We are extremely aggressive on the Z5 content side, and today, the second half of the day, we are spending a lot of time in taking you all through what are the initiatives that we are going to be doing on Z5. So this new brand identity is the next big step that the network is taking to go to that next leap. Z, look at it, overall we are a 18 to 19% market share network. We are maybe in the top 2 leadership position in many of the markets. The crowning jewel for us across the network is our Z Kannada channel, which has been the #1 channel, as Chaitra mentioned, for almost 7 years. Whether it is markets like Telugu, Marathi, Bangla, Odia, in the movie space, across these markets we have been doing extremely strong content, and that is something which is being rewarded by the advertisers and the viewers likewise. We have been also innovating as a company. We have done 82 new shows across the network. So we are at that cutting edge of innovation and new content being given to our viewers. Karnataka is an extremely important market for us. This is a market which has been very strong in terms of viewership growth in the last 10 odd years. And this is also a market which is extremely important for our advertisers. ನಾವು ಈ ಕಥೆಯನ್ನು ಹೇಳಕ್ಕೆ ಹೊರಟಿದ್ದೀವಿ. ಈ ಧಾರಾವಾಹಿಯನ್ನು ನಮ್ಮ ಸುಬ್ಬು, ನಾವೆಲ್ಲ ಪ್ರೀತಿಯಿಂದ ಸುಬ್ಬಣ್ಣ ಅಂತಲೇ ಕರಿತೀವಿ, ಸುಬ್ರಹ್ಮಣ್ಯ ಮತ್ತು ಅವರ ಮನೆಯವರು ಉಮಾ ಅವರು ನಿರ್ಮಾಣ ಮಾಡ್ತಾ ಇದ್ದಾರೆ. ದಯವಿಟ್ಟು ಅವರು ಬರಬೇಕು ವೇದಿಕೆ ಮೇಲೆ. ಈಗಾಗಲೇ ಸುಬ್ಬು ಅವರು ನಮ್ಮ ಜೊತೆ ಶ್ರೀರಸ್ತು ಶುಭಮಸ್ತು, ಸುಧಾರಾಣಿ ಅವರ ಪ್ರಧಾನ ಪಾತ್ರದಲ್ಲಿರುವಂತಹ ಶ್ರೀರಸ್ತು ಶುಭಮಸ್ತು ಅನ್ನುವಂತಹ ಒಂದು ಸದಭಿರುಚಿಯ ಧಾರಾವಾಹಿಯನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಇನ್ನೊಂದು ಎಸ್ಪೆಷಲಿ ಯುವ ವೀಕ್ಷಕರಿಗೆ ತುಂಬ ಇಷ್ಟ ಆಗಿರುವಂತಹ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯನ್ನು ಕೂಡ ಅವರು ನಿರ್ಮಾಣ ಮಾಡ್ತಾ ಇದ್ದಾರೆ. ಹಾಗೆಯೇ ಈ ಧಾರಾವಾಹಿಯಲ್ಲಿ ಪ್ರಧಾನ ಪಾತ್ರಗಳನ್ನು ನಿರ್ವಹಿಸ್ತಾ ಇರುವಂತಹ ಶೌರ್ಯ ಮತ್ತು ಗಗನ ಅವರಿಬ್ಬರು ಕೂಡ ಬರಬೇಕು ವೇದಿಕೆ ಮೇಲೆ. ಇಲ್ಲಿ ಗಗನ ಬಗ್ಗೆ ಒಂದು ಮಾತು ಹೇಳಲೇಬೇಕು ನಾನು. ಅಂದರೆ ನಾನೇ ಹೇಳ್ತಾ ಇದ್ದೆ, ಜೀ ಕನ್ನಡ ಅನ್ನೋದು ಪ್ರತಿಭೆಗಳನ್ನು ಗುರುತಿಸೋದರಲ್ಲಿ, ಅವರಿಗೆ ವೇದಿಕೆ ಕೊಡೋದರಲ್ಲಿ ಯಾವತ್ತೂ ಮುಂದಿರುತ್ತೆ ಅಂತ. ಈ ಹುಡುಗಿ, ನಾವು ಜೊತೆಯಲ್ಲಿ ಧಾರಾವಾಹಿಯ ಒಂದು ಜಾತ್ರೆಯನ್ನ ಮಾಡ್ತೀವಿ ಚಿತ್ರದುರ್ಗದಲ್ಲಿ. ಅಲ್ಲಿ ಪ್ರೇಕ್ಷಕರ ಮಧ್ಯೆ ಕೂತ್ಕೊಂಡು ತುಂಬಾ ಉತ್ಸಾಹದಿಂದ ಚಪ್ಪಾಳೆ ತಟ್ತಾ ಇದ್ವಿ ಹುಡುಗಿ. ಅವಳ ಉತ್ಸಾಹ, ಅಲ್ಲಿ ಅವಳು ಪ್ರಶ್ನೋತ್ತರದಲ್ಲಿ ಮಾತಾಡಿದ ರೀತಿಯನ್ನು ನೋಡಿ ಮುಂದೆ ಯಾವುದೊಂದು ಕಾರ್ಯಕ್ರಮ ಕರಿತೀವಿ. ನಂತರ ಅವಳು ನಮ್ಮ ಸಾಕಷ್ಟು ಮಹಾನಟಿ ಸೇರಿದಂತೆ ಸಾಕಷ್ಟು ರಿಯಾಲಿಟಿ ಶೋಗಳಲ್ಲಿ ಅವಳು ಭಾಗವಹಿಸ್ತಾಳೆ ಮತ್ತು ಜನಪ್ರಿಯತೆಯನ್ನು ಪಡಿತಾಳೆ. ಈಗ ಒಂದು ನಟಿಯಾಗಿ ಇಲ್ಲಿ ಪ್ರಯಾಣವನ್ನು ಆರಂಭ ಮಾಡ್ತಾ ಇದ್ದಾಳೆ. ಸೊ ನಿಮ್ಮೆಲ್ಲರ ಆಶೀರ್ವಾದ ಅವಳಿಗೂ ಮತ್ತು ನಮ್ಮ ಇಡೀ ತಂಡಕ್ಕೂ ಇರಲಿ ಅಂತ ಕೇಳ್ಕೊತೀನಿ. ಮಾತಾಡೋಕೆ ಮುಂಚೆ, ಸೌತ್ ಇಂಡಿಯನ್ ಟೆಲಿವಿಷನಲ್ಲಿ ಎಲ್ಲ ಹೊಸತನಕ್ಕೂ ಎಲ್ಲ ವಿಭಿನ್ನತೆಗೂ ಸಾಕ್ಷಿಯಾಗಿರೋದು ನಮ್ಮ ಕನ್ನಡ ಮಾರ್ಕೆಟ್ ಅಂತ ಹೇಳೋದು ತಪ್ಪಾಗಲ್ಲ. ಯಾಕಂದರೆ ಎಲ್ಲ ಹೊಸ ಫಾರ್ಮ್ಯಾಟು, ಹೊಸ ಶೋಸು ಇಲ್ಲಿಂದಲೇ ಶುರುವಾಗಿ ಸೌತ್ ಇಂಡಿಯಾಗೆ ಹೋಗಿದೆ. ಸೊ ಸುಮಾರು ಶೋಸು, ಸುಮಾರು ವಿಷಯಗಳು ಎಲ್ಲನೂ ಕನ್ನಡ ಇಸ್ ದ ಪ್ರಯಾರಿಟಿ, ಆ್ಯಂಡ್ ಕನ್ನಡ ಇಸ್ ದ ಫಸ್ಟ್ ಟೈಮ್.
ಸೊ ಅದೇ ಥರನೇ ಇನ್ನೊಂದು ಝೀ ಪವರ್ ಮೊದಲನೇ ಹೆಜ್ಜೆ ಇಡ್ತಾ ಇದ್ದೀವಿ. ಸೊ ನಿಮ್ಮ ಸಪೋರ್ಟು, ನಿಮ್ಮ ಸಹಕಾರ ಬೇಕು ನಮಗೆ. ಒಂದು ನಮ್ಮ ಕನ್ನಡ ಆಡಿಯನ್ಸ್ಗೆ ಪವರ್ ಅನ್ನೋದೇ ಒಂದು ಮನಸ್ಸಿಗೆ ತುಂಬ ಹತ್ರ ಇರೋ ಒಂದು ವಿಷಯ, ಬಿಕಾಸ್ ಆಫ್ ಪವರ್ ಸ್ಟಾರ್. ಸೊ ಅದರ ಇನ್ಸ್ಪಿರೇಷನೇ ನಮ್ಮ ಝೀ ಪವರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಝೀ ಪವರ್ಗೆ ನಿಮ್ಮ ಸಪೋರ್ಟು ಇನ್ನೂ ಹೆಚ್ಚು ಬೇಕು. ಅದೇ ಥರ ವೈ ಝೀ ಪವರ್, ಯಾಕಂದರೆ ಆಲ್ರೆಡಿ ಝೀ ಕನ್ನಡ ಇದೆ, ಪವರ್ ಝೀ ಪವರ್ ಏನು ಬೇಕು ಅಂತ ಬಂದರೆ ಎಲ್ಲದೂ ಒಂದು ಸರ್ ಹೇಳಿದ್ರೆ ಒಂದು ಸ್ಪೇಸ್ ಖಂಡಿತ ಇದೆ. ಯಾಕಂದರೆ ಕಂಟೆಂಟ್ ವ್ಯೂವಿಂಗ್ ಹ್ಯಾಬಿಟು ಬದಲಾಗ್ತಾ ಇದೆ. ಇನ್ನೂ ಹೆಚ್ಚು ಕಂಟೆಂಟ್ ಬೇಕು, ಇನ್ನೂ ಹೆಚ್ಚು ವಿಷಯಗಳು ಬೇಕು, ಶೋಸ್ ಬೇಕು ಅನ್ನೋದು ನಮಗೂ ಬಂದಿರೋ ವಿಷಯಗಳು. ಅದಕ್ಕೆ ತಕ್ಕಂಗೆ ನೆಟ್ವರ್ಕ್ ಲೆವೆಲಲ್ಲಿ ಮಾತಾಡಿ ಈ ವಿಷಯಗಳು ಈ ಟೀಮ್ ಮಾಡುತ್ತೆ ಅಂತ ಹೇಳಾದ್ಮೇಲೆ ನಾವು ಇನಿಷಿಯೇಟ್ ಮಾಡಿ ತಂಡವಾಗಿ ಸೇರಿ ಎಲ್ಲರೂ ಮಾಡಿರೋದೇ ಝೀ ಪವರು. ಝೀ ಪವರಲ್ಲಿ ವಿಭಿನ್ನತೆ ಏನಿರುತ್ತೆ, ಹೊಸತನ ಏನಿರುತ್ತೆ ಅಂತ ಕೇಳಿದ್ರೆ, ಇದು ಯೂತು ಮತ್ತು ಮೇಲ್ TG ಮೇಲ್ ಆಡಿಯನ್ಸ್ನು ಸೇರಿಸ್ಕೊಳ್ತಾ, ಜೊತೆಗೆ ನಮ್ಮ ಆಡಿಯನ್ಸ್ ಆಲ್ರೆಡಿ ಇದ್ದಾರೆ, ಅವ್ರನ್ನೂ ಬಿಡದೆ ಎಲ್ಲರೂ ಸೇರಿ ನೋಡೋ ಒಂದು ಚಾನಲ್ ಆಗಿ ಇರುತ್ತೆ ಅನ್ನೋದು ನಾವು ಶೂಟ್ ಮಾಡ್ತೀವಿ. ಅದಾದಮೇಲೆ ಈಗ ಎಲ್ಲ ಸೀರಿಯಲ್ಗಳಾಗಲಿ ಇಲ್ಲ ಶೋಸ್ ಆಗಲಿ ನಿಮಗೂ ಗೊತ್ತಿರೋ ಹಾಗೆ ಆಡಿಯನ್ಸ್ಗೂ ಎಲ್ಲ ಶೋಸು ಇಳಿತಾ ಇದ್ದೀರಾ, ಲ್ಯಾಗ್ ಮಾಡ್ತಾ ಇದ್ದೀರಾ, ಟ್ರ್ಯಾಕ್ ಮಾಡ್ತಾ ಇದ್ದೀರಾ ಅಂತ ಎಲ್ಲ ಕಡೆಯಿಂದನೂ ಬರ್ತಾನೆ ಇರುತ್ತೆ. ಬಟ್ ಝೀ ಪವರಲ್ಲಿ ಆ ಥರ ಟ್ರ್ಯಾಕ್ ಮಾಡಲ್ಲ, ಲ್ಯಾಗ್ ಮಾಡಲ್ಲ. ಶೋ ಆಗಿ ಫಾಸ್ಟ್ ಪೇಸಲ್ಲೇ ಇರುತ್ತೆ. ಸ್ಟೋರಿ ಟೆಲ್ಲಿಂಗಲ್ಲಿ ಫಾಸ್ಟ್ ಪೇಸಲ್ಲೇ ನರೇಷನ್ ಆಗಿ ಮಾಡ್ತೀವಿ. ನಮ್ಮ ಕರ್ನಾಟಕದ ನಮ್ಮ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಮೌಲ್ಯಗಳು ಅಥವಾ ಅಂದರೆ ಕೈ ಪಾಯಿಂಟ್ ಅಂತ ಏನು ಹೇಳ್ತೀವಿ, ಅದನ್ನ ಇಟ್ಕೊಂಡು ಅದನ್ನು ಇವತ್ತಿನ ವೀಕ್ಷಕರಿಗೆ ಹೆಂಗೆ ಅದನ್ನು ಜೋಡಿಸೋದು, ಕನೆಕ್ಟ್ ಮಾಡೋದು ಅನ್ನೋದೇ ನಮ್ಮ ಪ್ರಯತ್ನ ಇರೋದು. ಸೊ ಹೀಗಾಗಿ ಝೀ ಕನ್ನಡ ಕಳೆದ 7-8 ವರ್ಷದಲ್ಲಿ ನಾವು ಮಾಡಿರುವಂತಹ ಎಲ್ಲ ಧಾರಾವಾಹಿಗಳು ಕೂಡ ಇವತ್ತು ಮನವನ್ನು ಮುಟ್ಟಿದೆ. ಎಲ್ಲ ಧಾರಾವಾಹಿಗಳು ಕೂಡ ಒಂದೊಂದನ್ನು ಪ್ರತಿಯೊಂದು ಧಾರಾವಾಹಿಯೂ ಕೂಡ ಅದರದೇ ಆದಂತಹ ಯಶಸ್ಸನ್ನು ಪಡ್ಕೊಂಡಿದೆ. ಮತ್ತು ಎಲ್ಲ ಧಾರಾವಾಹಿಗಳು ಸೇರಿ ಇವತ್ತು ಝೀ ಕನ್ನಡ ಒಂದು ಇಂಥ ಒಂದು ಉತ್ತಮವಾದಂಥ ಸ್ಥಿತಿಯನ್ನು ತಲುಪಿದೆ. ಇನ್ನೊಂದು ಖುಷಿ ವಿಷಯ ಹೇಳಬೇಕು ಅಂತಂದರೆ, ಒಂದು 7-8 ವರ್ಷಗಳ ಹಿಂದೆ ನಮ್ಮ ಈ ಒಂದು ಪ್ರಯಾಣ ಏನು ಶುರುವಾಯಿತು, ಆಗ ನಾವು ಖಂಡಿತವಾಗ್ಲೂ ಕೂಡ ಅಂದರೆ ನಮ್ಮಲ್ಲಿರುವ ತಂಡ ಇರ್ಬೋದು, ನಮ್ಗಾಗ ನಾವೆಲ್ಲರೂ ಹೊಸಬರಿದ್ದೀವಿ, ನಾವು ಬೇರೆ ಬೇರೆ ಭಾಷೆಗಳ ಕಡೆ ನೋಡ್ತಾ ಇದ್ವಿ ಕಥೆಗಳಿಗೆ. ಹಿಂದಿ ಇರ್ಬೋದು, ಮರಾಠಿ, ತೆಲುಗು, ತಮಿಳು, ಹೀಗೆ. ಈ ಪ್ರಯಾಣದಲ್ಲಿ ಇವತ್ತು ನಾವು ಹೆಂಗಿದ್ದೀವಿ ಅಂದರೆ, ನಮ್ಮ ದೇಶದ ಬೇರೆ ಬೇರೆ ಭಾಷೆಯ ವಾಹಿನಿಗಳು ನಮ್ಮ ಕನ್ನಡದ ಧಾರಾವಾಹಿಗಳನ್ನು ಅಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಇದು ನಮ್ಮ ತಂಡದ ಶಕ್ತಿ. ಇದು ನಮ್ಮ ಎಲ್ಲ ನಿರ್ಮಾಪಕರು, ನಿರ್ದೇಶಕರು, ಆರ್ ಜಗದೀಶ್ ಅವರಿರ್ಬೋದು, ದಿಲೀಪ್ ವಿದ್ಯಾರಾಜ್ ಅವರಿರ್ಬೋದು, ನಮ್ಮ ಸುಬ್ಬು ಅವರಿರ್ಬೋದು, ಸುಬ್ರಹ್ಮಣ್ಯ ಅವರು, ಮಹೇಶ್ ರಾವ್ ಅವರಿರ್ಬೋದು, ಸುಪ್ರೀತಾ ಮತ್ತು ಪ್ರಮೋದ್ ಶೆಟ್ಟಿ ಅವರಿರ್ಬೋದು. ಅಂದರೆ ನಮ್ಮ ಎಲ್ಲ ನಿರ್ಮಾಪಕರು, ನಿರ್ದೇಶಕರ ಪಾತ್ರ ಇದರಲ್ಲಿ ತುಂಬ ದೊಡ್ಡದಿದೆ. ಶ್ರುತಿ ನಾಯ್ಡು ಮತ್ತು ರಮೇಶ್ ಇಂದಿರಾ ಅವರು, ಕಾರ್ತಿಕ್ ಪರಾಡ್ಕರ್ ಅವರು, ಅಂದರೆ ಅವರು ಕೂಡ ಅಂದರೆ ನಿರ್ಮಾಪಕರಾಗಿ ಹೊರಗಿನಿಂದ ಧಾರಾವಾಹಿಯನ್ನು ನಮಗೆ ನಿರ್ಮಾಣ ಮಾಡಿದ್ರು ಕೂಡ ನಾವೆಲ್ಲರೂ ಕೂತ್ಕೊಂಡು ಆ ಕಂಟೆಂಟ್ ಬಗ್ಗೆ ಡಿಸ್ಕಸ್ ಮಾಡೋದು, ಅದಕ್ಕೋಸ್ಕರ ಅದ್ರ ಮೇಲೆ ಜಗಳ ಆಡೋದು, ಕಿತ್ತಾಡೋದು. ಆಮೇಲೆ ಇನ್ನೊಂದು, ನಮ್ಮ ತಂಡದ ರೈಟರ್ಸ್ ಅಂದರೆ ಒಂದು ಮಾತು ಹೇಳ್ತಾರೆ, ಅಂದರೆ ಸಿನಿಮಾ ಅನ್ನೋದು ಸಂಪೂರ್ಣವಾಗಿ ಅದು ನಿರ್ದೇಶಕರ ಅಂದರೆ ಒಂದು ಸಿನಿಮಾ ಪೂರ್ತಿ ಶೂಟಿಂಗ್ ಆದಮೇಲೆ ನಿರ್ದೇಶಕನಿಗೆ ಅದು ಸರಿ ಇಲ್ಲ ಅಂತ ಅನಿಸಿದ್ರೆ ಅವ್ನು ಬೇಕಾದ್ರೆ ಅದನ್ನ ರೀಶೂಟ್ ಮಾಡ್ಬೋದು. ಆಮೇಲೆ ಎಂಥ ಒಬ್ಬ ಹೊಸ ನಟನನ್ನು ಕೂಡ ಅವನು ಸೂಪರ್ ಸ್ಟಾರ್ ಮಾಡ್ಬೋದು. ಸಂಪೂರ್ಣವಾಗಿ ಸಿನಿಮಾ ಹಾಗೆ ಮಾಧ್ಯಮ ಇರುತ್ತೆ. ನೀವು ಎಷ್ಟೇ ತಯಾರಿ ನಡೆಸಿದ್ರು, ಎಂಥದ್ದೇ ಕಥೆ ಇದ್ರು, ಎಂಥದ್ದೇ ನಿರ್ದೇಶನ ಯಾರೇ ಮಾಡಿದ್ರು ಕೂಡ ಆ 1.5-2 ತಾಸಲ್ಲಿ ಆ ಕಲಾವಿದ ಆ ವೇದಿಕೆಯ ಮೇಲೆ ಏನು ಪ್ರಸ್ತುತಪಡಿಸ್ತಾನೆ ಅದು ಆ ನಾಟಕದ ಯಶಸ್ಸನ್ನು ನಿರ್ಧಾರ ಮಾಡುತ್ತೆ. ಹಾಗೆ ನಾವು ನಂಬಿರೋದು ಯಾವುದೇ ಮೆಗಾ ಧಾರಾವಾಹಿ, TV ಧಾರಾವಾಹಿ ಅನ್ನೋದು ಬರಹಗಾರನ ಮಾಧ್ಯಮ. ತುಂಬ ಚಾನೆಲ್ಗಳಿರುತ್ತೆ. ಆಮೇಲೆ ಇವತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ವೀಕ್ಷಕರಿಗೆ ದೊಡ್ಡ ಚಾಲೆಂಜ್ ಅಂದರೆ ಮೊಬೈಲ್. ಇವತ್ತೆಲ್ಲ ಅಂದರೆ ಹಿರಿಯ ವೀಕ್ಷಕರು ಕೂಡ, ನಮ್ಮ ಅಮ್ಮಂದರು, ನಮ್ಮ ಅಜ್ಜಿಯಂದ್ರ ಕೈಯಲ್ಲಿ ಕೂಡ ಸ್ಮಾರ್ಟ್ಫೋನ್ ಇರುತ್ತೆ. ಇಲ್ಲೇನೋ ಸ್ವಲ್ಪ ಬೇಜಾರಾಯಿತು ಅಂದರೆ ಅವ್ರ ಕಡೆ ಹೋಗ್ತಾರೆ. ಸೊ ಅಂಥ ಯುಗದಲ್ಲಿ ನಾವು ಕತೆ ಹೇಳಬೇಕು ಅಂದರೆ ಗಟ್ಟಿ ಬರಹಗಾರರಿರಬೇಕು. ನಮ್ಮ ಸುದೈವ ಅಂದರೆ ನಮ್ಮ ಟೀಮು, ನಾವು ಈ 7-8 ವರ್ಷದಲ್ಲಿ ಅದ್ಭುತವಾದ ಬರಹಗಾರರು ನಮ್ಮ ಜೊತೆ ಇದ್ದಾರೆ. ಸತ್ಯಕಿ ಅವರು ನಮ್ಮ ಜೊತೆಯಲ್ಲಿ ಜೋಡಿ ಹಕ್ಕಿ, ಪುಟ್ಟಕ್ಕನ ಮಕ್ಕಳು, ಇದನ್ನೆಲ್ಲ ಬರೆದಿರುವಂಥ ಸತ್ಯಕಿ ಅವರು ಈಗಲೂ ಕೂಡ 3-4 ಧಾರಾವಾಹಿ ನಮ್ಮ ಮಗವರು ಬರೀತಾ ಇದ್ದಾರೆ. ನಮ್ಮ ರಾಕೇಶ್ ಅಂದರೆ ನಿಮ್ಗೆ ಯಾರಿಗೂ ಗೊತ್ತಾಗ್ಲಿಕ್ಕಿಲ್ಲ, ಹಳೆ ಬೇವರ್ಸ್ ಗೊತ್ತಾಗುತ್ತೆ.